ಸಂಕ್ರಾಂತಿಯ ನಡುವೆಯೇ ಡಿಕೆ ಸಹೋದರರಿಂದ ಹೊಸ ತಂತ್ರ ಶುರುವಾಗಿದೆ. ಡಿಕೆ ಬ್ರದರ್ಸ್ ರಿಂದ ಮತ್ತೆ ಶುರುವಾದ ಪ್ರೆಷರ್ ಪಾಲಿಟಿಕ್ಸ್. ಸಂಕ್ರಾಂತಿ ನಡುವೆನೇ ಡಿಕೆ ಸಹೋದರರಿಂದ ಹೊಸ ತಂತ್ರ. ಡಿಕೆ ಬ್ರದರ್ಸ್ ರಿಂದ ಮತ್ತೆ ಶುರುವಾಗಿದೆ ಪ್ರೆಷರ್ ಪಾಲಿಟಿಕ್ಸ್. ರಾಹುಲ್ ಗಾಂಧಿ ಭೇಟಿ ಬೆನ್ನಲ್ಲೇ ಪ್ರೆಷರ್ ಪಾಲಿಟಿಕ್ಸ್ನ ಶುರು ಮಾಡಿದ್ದಾರೆ. ಡಿಕೆ ಬ್ರದರ್ಸ್ ಸಿಎಂ ಗಾದಿ ನೀಡಲೇಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಡಿಕೆ ಬ್ರದರ್ಸ್ ಸಿಎಂ ಗಾದಿ ಕೊಡಲೇಬೇಕು, ನಮಗೆ ನಾವು ಕಷ್ಟಪಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇವೆ, ಈಗ ಅಧಿಕಾರದಿಂದ ನಮ್ಮನ್ನು ದೂರ ಇಡೋ ಅಂಥದ್ದು ಸರಿಯಲ್ಲ ಅನ್ನೋ ಮಾತು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗ ಡಿಕೆ ಬ್ರದರ್ಸ್ನಿಂದ ಹೊಸದೊಂದು ದಾಳ, ಪ್ರೆಷರ್ ಪಾಲಿಟಿಕ್ಸ್, ಅಧಿಕಾರಕ್ಕೋಸ್ಕರ, ನಾಯಕತ್ವಕ್ಕೋಸ್ಕರ ಏನೆಲ್ಲ ತಂತ್ರ ಪ್ರತಿತಂತ್ರಗಳು ತೆರೆಮರೆಯಲ್ಲಿ ಮಾಡ್ತಾ ಇದ್ದಾರೆ, ಮಾಹಿತಿ ನೀಡೋದಾದ್ರೆ? ಮಧುಸೂದನ್, ಬಹಳ ಮುಖ್ಯವಾಗಿರುವಂತದ್ದು, ಮೊನ್ನೆ ಅಷ್ಟೇ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು. ಸೊ ಅದಾದ ನಂತರ ನೇರವಾಗಿ ಮತ್ತೊಂದು ಸುತ್ತಿನ ಪ್ರೆಷರ್ ಪಾಲಿಟಿಕ್ಸ್ ಅನ್ನ ಈಗ ಶುರು ಮಾಡಿದಂತೆ ಕಾಣಿಸ್ತಾ ಇದೆ. ಸೊ ನಿನ್ನೆ ಅಷ್ಟೇ ಕೂಡ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಡಿಕೆ ಸಹೋದರರು ಸುಮಾರು 1 ಗಂಟೆಗಳ ಕಾಲ ಸುದೀರ್ಘವಾಗಿ ಸಮಾಲೋಚನೆ ನಡೆಸಿದ್ದಾರೆ. ತಮಗೆ ಸಿಎಂ ಗಾದಿಯನ್ನ ಕೊಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಹಾಗಾಗಿ ಒಂದ್ ರೀತಿಯಲ್ಲಿ ಕೂಡ ಈಗ ದೆಹಲಿಗೆ ತೆರಳಿದ ನಂತರ ಪ್ರಿಯಾಂಕಾ ಗಾಂಧಿ ಜೊತೆ ಕೂಡ ಮಾತನಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಧ್ಯವಾದ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸೋದಕ್ಕೆ ಸಿದ್ಧತೆಗಳನ್ನ ಕೂಡ ನಡೆಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಶತಾಯಗತಾಯ ಬಜೆಟ್ ಮಂಡನೆಗೂ ಅವಕಾಶ ಕೊಡಬಾರ್ದು, ನನಗೆ ಕೊಡಬೇಕು ಅನ್ನುವಂಥದ್ದು, ಜೊತೆಗೆ ಸಂಪುಟ ಪುನಾರಚನೆಯನ್ನ ಕೂಡ ನನಗೆ ಸಿಎಂ ಪಟ್ಟ ಕಟ್ಟಿದ ನಂತರ ಅದು ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಮತ್ತೊಂದು ಸಮಯಾವಕಾಶವನ್ನು ಕೇಳಿದ್ದಾರೆ. ದೆಹಲಿಗೆ ಏನು ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟ ವೀಕ್ಷಕರ ಸಭೆಯನ್ನು ನಡೆಸಿದೆ ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ. ಆ ಒಂದು ಸಂದರ್ಭದಲ್ಲೂ ಕೂಡ ಅದನ್ನೇ ಬಳಸಿಕೊಂಡು ಪ್ರಿಯಾಂಕಾ ಗಾಂಧಿ ಮೂಲಕವೂ ಒತ್ತಡ ಹಾಕುವಂತ ನಿಟ್ಟಿನಲ್ಲಿ ಕೂಡ ಡಿಕೆ ಶಿವಕುಮಾರ್ ತಂತ್ರವನ್ನು ರೂಪಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಅದೆಲ್ಲಕ್ಕಿಂತಲೂ ಕೂಡ ಸೋನಿಯಾ ಗಾಂಧಿ ಅವರ ಜೊತೆ ಮಾತುಕತೆಗೆ ಈಗ ಮುಂದಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಬಳಿ ಸೋನಿಯಾ ಗಾಂಧಿ ಅವರ ಭೇಟಿಗೆ ಕಾಲಾವಕಾಶವನ್ನು ಕೂಡ ಕೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಮತ್ತೊಮ್ಮೆ ಸಿಎಂ ಗಾದಿಗಾಗಿ ಒತ್ತಡವನ್ನು ಹಾಕುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.